ಇಲ್ಲಿ ಈಗ ಏನೆಲ್ಲ ಆಗ್ತಾ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮತ್ತೊಮ್ಮೆ ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥ ಸ್ಟೇಟ್ಮೆಂಟನ್ನು ಬೆಂಗಳೂರಲ್ಲಿ ಕೂತಂಥ ರಾಜಕೀಯ ನಾಯಕರು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಸರ್ಕಾರದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇರ್ಬೋದು, ಇಡೀ ಕರ್ನಾಟಕದಲ್ಲೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅದರಲ್ಲಿ ದಕ್ಷಿಣ ಜಿಲ್ಲೆಯಲ್ಲಂತೂ ಇವರು ಕಂಪ್ಲೀಟಾಗಿ ನಿಗ್ಲೆಕ್ಟನ್ನು ಮಾಡಿರ್ತಾರೆ. ಇಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಂತ ದಿನೇಶ್ ಗುಂಡೂರಾವ್ ಅವರು ಇರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಅಥವಾ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಇಲ್ಲಿ ರಾಜಕೀಯ ಒಂದನ್ನು ಮಾತ್ರ ಮುಂದಿಟ್ಕೊಂಡು ತುಷ್ಟೀಕರಣದ ರಾಜಕೀಯ ಅಂತ ಹೇಳಿ ನಮಗೂ ಸಾಕಾಗಿದೆ, ಅವರಿಗೂ ತಲೆಗೆ ಹೋಗ್ತಾ ಇಲ್ಲ ಅದು ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಯಾವುದೇ ಘಟನೆ ಆದರೂ ಸಹ ಇಮ್ಮಿಡಿಯೇಟಾಗಿ BJP ಸಂಘ ಪರಿವಾರ ಕಾರಣ ಅನ್ನುವಂಥದ್ದನ್ನು ಹೇಳುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ. ಅವರ ಜವಾಬ್ದಾರಿ ಏನಿದೆ ಇಂತಹ ಸನ್ನಿವೇಶಗಳಲ್ಲಿ ಅನ್ನೋದನ್ನು ಮರೆತಂತಿದೆ ಸರ್ಕಾರ. ಏನಾದರೂ ಸಹ ಎಲ್ಲಿ ಏನಾದರೂ ಸಹ ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಹೇಳ್ತಾನೆ ಬಂದಿದ್ದಾರೆ. ಇವರು ಈಗಿನ ಮಳೆಯ ಸನ್ನಿವೇಶ ಇರ್ಬೋದು, ಅಥವಾ ಇಲ್ಲಿ ಆಗುತ್ತಿರುವಂಥ ಕೊಲೆಯ ವಿಷಯಗಳಿರ್ಬೋದು, ಮಂಗಳೂರಿನಲ್ಲಿರುವಂಥ ಶಾಸಕರುಗಳನ್ನು ಕರೆದು, ಎಲ್ಲ ಪಾರ್ಟಿಯ ಶಾಸಕರುಗಳನ್ನು ಕರೆದು ಇಷ್ಟ ತನಕ ಒಂದೇ ಒಂದು ಮೀಟಿಂಗನ್ನು ಸರ್ಕಾರದ ವತಿಯಿಂದ ಅಥವಾ ಜಿಲ್ಲಾ ಮಂತ್ರಿಗಳ ವತಿಯಿಂದ ಆಗಲಿಲ್ಲ. ಜಿಲ್ಲಾ ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಸಾಕಷ್ಟು ಅವಕಾಶ ಇತ್ತು ನಮ್ಮನ್ನು ಕರೆದು ಮೀಟಿಂಗ್ ಮಾಡಲಿಕ್ಕೆ. ಆದರೆ ಅವರ ದೃಷ್ಟಿಕೋನ ತುಷ್ಟೀಕರಣದ ರಾಜಕೀಯದ ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಸ್ಲಿಂ ಮುಖಂಡರನ್ನ ಮಾತ್ರ ಇವರು ಕರೆದು ಮೀಟಿಂಗ್ ಮಾಡ್ತಾರೆ ವಿನಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಶಾಸಕರನ್ನ ಬಿಡಿ ಹೇಗೂ ಕರಲಿಲ್ಲ. ಹಿಂದೂ ಸಂಘಟನೆಗಳ ಮುಖ್ಯಸ್ಥರು, ಬೇರೆ ಸಂಘ ಸಂಸ್ಥೆಯವರು ಎಲ್ಲರನ್ನ ಕರೆದು ಒಂದು ಮೀಟಿಂಗನ್ನು ಮಾಡುವಂಥ ಕೆಲಸಕ್ಕೆ ಇನ್ನೂ ಸಹ ಇವರು ಕೈ ಹಾಕಲಿಲ್ಲ. ಶಾಂತಿ ಸಭೆ ಅಂತ ಹೇಳಿದ್ರೆ ಅವರ ಪಾರ್ಟಿಯ ಅಲ್ಪಸಂಖ್ಯಾತ ನಾಯಕರನ್ನು ಕರೆದು ಮಾತಾಡುವುದೇ ಅವರಿಗೆ ಶಾಂತಿ ಸಭೆ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಬಹಳ ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಇವರ ತುಷ್ಟೀಕರಣದ ನೀತಿ ಒಂದು ಅತಿರೇಕದ ಮಟ್ಟವನ್ನು ತಲುಪಿದೆ. ಮೊನ್ನೆ ತಾನೇ ಒಬ್ಬ ವ್ಯಕ್ತಿ ಕೊಲೆಯಾದಂಥ ಸಂದರ್ಭದಲ್ಲಿ, ರಹೀಮ್ ಅನ್ನುವಂಥ ವ್ಯಕ್ತಿ ಕೊಲೆಯಾದಂಥ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದನ್ನು ಮಾಡಿದ್ಯಾರು, ಯಾರೆಲ್ಲ ಇದ್ದಾರೆ, ಅದನ್ನೆಲ್ಲ ಹೇಳಲಿಕ್ಕಿಂತ ಮುಂಚೆನೆ ಭಗವದ್ಗೀತೆಯಲ್ಲಿ ಇದು ನಿಮಗೆ ಕಲಿಸ್ತಾರ ಅನ್ನುವಂಥ ಮಾತನ್ನು ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಅಂದರೆ ಇದನ್ನು ಮಾಡಿದವರು ಭಗವದ್ಗೀತೆ ಓದುವವರೇ ಅನ್ನುವಂಥ ರೀತಿಯಲ್ಲಿ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದಾರೆ. ಹಿಂದೂಗಳ ಹತ್ಯೆ ಆದಾಗ ಹಾಗಾದರೆ ಇವರು ನಿಮ್ಮ ಮುಸಲ್ಮಾನರ ಹತ್ರ ನಿಮ್ಮ ಕುರಾನ್ನಲ್ಲಿ ಆ ರೀತಿ ಹೇಳ್ತದ ಅನ್ನುವಂಥ ಪ್ರಶ್ನೆಯನ್ನು ಇವರು ಮಾಡೋದಿಲ್ಲ. ನಾವು ಮಾಡಬೇಕಂತ ಹೇಳೋದಿಲ್ಲ, ಮಾಡೋದು ಸರಿಯಲ್ಲ. ಇದೆಲ್ಲ ಈ ರೀತಿಯ ಭಗವದ್ಗೀತೆ ಮತ್ತೊಂದು ಇದೊಂದೆಲ್ಲ ಮಾತಾಡಬಾರ್ದು ಇವರೆಲ್ಲ. ಇದು ತುಷ್ಟೀಕರಣದ ಒಂದು ಅತಿ ವೇಗವಾಗಿ ಒಂದು ಗಡಿಬಿಡಿಯಲ್ಲಿ ಮಾಡುವಂಥ ಇದೆಲ್ಲ ಕೆಲಸಗಳು ಇವು. ಮತ್ತೆ ಹೇಳ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸಲ್ಮಾನರು ಏನು ಮಾತಾಡಿದ್ರು ತಪ್ಪೆ, ಏನು ಮಾಡಿದ್ರು ತಪ್ಪೆ ಅನ್ನುವಂಥ ರೀತಿಯಲ್ಲಿದೆ ಅನ್ನೋದಂತ ಈ ವ್ಯಕ್ತಿ ಹೇಳ್ತಾರೆ. ಅಂದರೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥ ಎಲ್ಲ ವಿಚಾರಗಳಿಗೆ ಹಿಂದೂಗಳೇ ಹೊಣೆ ಅನ್ನುವಂಥ ರೀತಿಯಲ್ಲಿ ಇವರು ಮಾತಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಇವರಿಗೆ ಅಡ್ಮಿನಿಸ್ಟ್ರೇಷನ್ನ ಮಾಡಲಿಕ್ಕೆ ಪೊಲೀಸ್ ಫೋರ್ಸಿಗಾಗಲಿ ಅಧಿಕಾರಿಗಳಾಗಲಿ ಇವ್ರು ಬಿಡುವುದಿಲ್ಲ. ಎಲ್ಲದರಲ್ಲೂ ರಾಜಕೀಯ ಹಸ್ತಕ್ಷೇಪ. ಸಮಸ್ಯೆ ಕುತ್ತಿಗೆ ತನಕ ಬಂದಾಗ ಅಧಿಕಾರಿಗಳನ್ನೆಲ್ಲ ವರ್ಗಾವಣೆ ಮಾಡೋದು ಇವ್ರದ್ದೊಂದು ಅಭ್ಯಾಸವಾಗಿ ಹೋಗಿದೆ.
ಯಾವಾಗ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಆಗ ಅಧಿಕಾರಿಗಳಿಗೆ ಇವರು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಬಿಡುವುದಿಲ್ಲ. ಯಾವಾಗ ಸಮಸ್ಯೆ ಕುತ್ತಿಗೆವರೆಗೆ ಬರ್ತದೆ ಆಗ ಅದೇ ಅಧಿಕಾರಿಗಳನ್ನು, ಇವರ ಇನ್ಫ್ಲುಯೆನ್ಸ್ನಂತ ನಡೆದುಕೊಂಡಿದ್ದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿಕೊಂಡು ಎಲ್ಲೋ ಒಂದು ಪೆಟ್ಟನ್ನು ತಪ್ಪಿಸಿಕೊಳ್ಳುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಮಿಷನರೇಟಿಗೆ ಹೊಸ ಒಬ್ಬ ಕಮಿಷನರನ್ನು ಇವರು ಆಯ್ಕೆ ಮಾಡಿದ್ದಾರೆ, ಅಪಾಯಿಂಟ್ ಮಾಡಿದ್ದಾರೆ. ಹಾಗೆ ಜಿಲ್ಲಾ ಎಸ್ ಪಿ ಆಗಿ ಸಹ ಗ್ರಾಮಾಂತರ ಜಿಲ್ಲೆಗೆ ಎಸ್ ಪಿ ಆಗಿ ಒಬ್ಬ ಹೊಸೊಬ್ಬರನ್ನು ತಂದಿದ್ದಾರೆ. ಖಂಡಿತ ಇವರ ಮೂಲಕವಾದರೂ ಸಹ ಇಲ್ಲಿನ ಕಾನೂನು ಸುವ್ಯವಸ್ಥೆ ಸರಿಯಾಗಬಹುದನ್ನುವಂಥ ನಂಬಿಕೆಯಲ್ಲಿ ನಾವಿದ್ದೇವೆ.